ವಯನಾಡಿನಲ್ಲಿ ಭರದಿಂದ ಸಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಮಳೆ ಮತ್ತೆ ಶುರುವಾಗಿದೆ. ಆ ಮಳೆಯನ್ನು ಲೆಕ್ಕಿಸದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮತ್ತೆ ಬಹಳ ಮಳೆ ಸುರಿತಾ ಇದೆ. ನಾನು ಈಗ ತಾನೇ ಹೇಳಿದಾಗೆ ಚೂರಲ್ಮಾಲ ಮುಂಡಕೈನಲ್ಲಿ ಮಳೆಯಲ್ಲೂ ಕಾರ್ಯಾಚರಣೆ ಮುಂದುವರೆದಿದೆ. ಅಲ್ಲಿ ಕೆಲವು ರೆಸಾರ್ಟ್ಗಳಿದೆ. ಆ ರೆಸಾರ್ಟ್ಗಳು ಹಾಗೆ ಗ್ರಾಮಗಳಲ್ಲಿ ಸಿಕ್ಕಾಕೊಂಡಂತ ಮಂದಿಯ ರಕ್ಷಣಾ ಕಾರ್ಯ ನಡೀತಾ ಇದೆ. ಭೂಸೇನೆ, ನೌಕಾಪಡೆ, ವಾಯುಪಡೆ ಕಾರ್ಯಾಚರಣೆಗೆ ಇಳಿದಿದೆ. NDRF ಸಿಬ್ಬಂದಿ, ಅರಣ್ಯ ಇಲಾಖಾ ಸಿಬ್ಬಂದಿ, ಬಹಳಷ್ಟು ಮಂದಿ ಸ್ಥಳೀಯರು, ಸ್ವಯಂ ಸೇವಕರು, ಹೀಗೆ ನೂರಾರು ಮಂದಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಆಮೇಲೆ ಕೇರಳದಂಥ ರಾಜ್ಯದಲ್ಲಿ ಇಂಥ ದುರಂತಗಳೇನು ಹೊಸ್ತಲ್ಲ. 2018 ಇತ್ತೀಚೆಗೆ ನಾವು ತೆಗೆದುಕೊಳ್ಳೋದಾದ್ರೆ 2018 ಸಂದರ್ಭದಲ್ಲಿ ಆದಂಥ ಪ್ರವಾಹ, ಆ ಸಂದರ್ಭದಲ್ಲಿ ಆದಂಥ ನಂತರದ ಕೆಲ 3 ವರ್ಷಗಳ ಸಂದರ್ಭದಲ್ಲಿ ಆದಂಥ ಗುಡ್ಡ ಕುಸಿತ ಮತ್ತೆ ಪ್ರವಾಹ ಈಗ. ಹಾಗಾಗಿ ಅಲ್ಲಿ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ರೆಸ್ಕ್ಯೂ ಆಪರೇಷನ್ ಕೂಡ ಆ ಸ್ಥಳೀಯರು ಕೂಡ ಬಹಳಷ್ಟು ನೈಪುಣ್ಯತೆ ಹೊಂದಿದಂಥವ್ರು ಇದ್ದಾರೆ. ಕೇರಳದ ಮಂದಿಯೂ ಕೂಡ ಅಷ್ಟೇ. ಆಮೇಲೆ ಅಲ್ಲಿ ಸ್ಥಳೀಯವಾಗಿ ಕೆಲ ಸಂಘಟನೆಗಳು, RSS ಅಂತ ಸಂಘಟನೆಗಳು ಕೂಡ ಅಲ್ಲಿ ಈಗ ಕಾರ್ಯಾಚರಣೆಗೆ ಇಳಿದಿರುವಂಥದ್ದನ್ನು ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ. ಉಳಿದಂತೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಂಘಟನೆಗಳು, ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗಿನ ಕಾರ್ಯಕರ್ತರು, ಹೀಗೆ ಬಹಳ ಮಂದಿ ಈಗ ವಯನಾಡ್ ಕಡೆ ಬಂದು ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಭಾಳ ಕಡೆ ಇನ್ಫ್ಯಾಕ್ಟ್ ಈ ವಯನಾಡು ಅಂತ ಅಂದರೆ ನಿಮ್ಗೆ ಈ ಕಡೆ ಗುಂಡ್ಲುಪೇಟೆ, ಚಾಮರಾಜನಗರ ಮತ್ತು ಈ ಭಾಗಕ್ಕೆ ಹತ್ತಿರ ಆಗಿರುವಂಥ ಕಾರಣಕ್ಕಾಗಿ, ಆಮೇಲೆ ಮಡಿಕೇರಿಯ ಭಾಗಕ್ಕೂ ಕೂಡ ಭಾಳ ಹತ್ತಿರ ಆಗಿರುವಂಥ ಕಾರಣಕ್ಕಾಗಿ ಆ ಕಡೆಯಿಂದನೂ ಕೂಡ ಭಾಳ ಮಂದಿ ಹೋಗಿದ್ದಾರೆ. ಈ ಕೊಡಗಿನ ಭಾಗದಿಂದನೂ ಕೂಡ ಭಾಳ ಈ ಗ್ಲೌಸ್ಗಳು ಮತ್ತು ಫುಡ್ ಪಾಕೆಟ್ಗಳು, ಆಮೇಲೆ ವಾಟರ್ ಬಾಟ್ಲುಗಳು ಇದನ್ನೆಲ್ಲ ಕಳಿಸ್ಕೊಡುವಂಥ ಕೆಲಸ ಆಗ್ತಾ ಇದೆ. ಹೀಗೆ ಅಕ್ಕಪಕ್ಕದ ಜಿಲ್ಲೆಗಳು, ಅಕ್ಕಪಕ್ಕದ ರಾಜ್ಯಗಳಿಂದನೂ ಕೂಡ ಭಾಳ ನೆರವಿನ ಹಸ್ತ ಆ ಕಡೆಗೆ ಹೋಗ್ತಾ ಇದೆ. ಬಟ್ ವಿಚಾರ ಅಂತ ಅಂದರೆ ನಾವು ಈಗ ತಾನೇ ಹೇಳಿದಾಗೆ ಭಾಳ ಮಳೆ ಆಗ್ಬೋದಾದಂಥ ಮುನ್ಸೂಚನೆ ಇರುವಂಥ ಕಾರಣಕ್ಕಾಗಿ ಇರುವಂಥ ಸಣ್ಣ ಪುಟ್ಟ ಮಳೆಯಲ್ಲಿ ಅದೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿದೆ. ಮುಂಡಕೈಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಶವಗಳು ಪತ್ತೆ ಆಗಿದೆಯಂತೆ. ನೋಡಿ, ನದಿಯಲ್ಲಿ ಕೊಚ್ಕೊಂಡು ಹೋಗಿರುವಂತಹ ನೂರಾರು ಶವಗಳು ಎಲ್ಲೆಲ್ಲೆಲ್ಲೋ ಪತ್ತೆ ಆಗ್ತಾ ಇದ್ದಾವೆ. ಚಳಿಯಾರ್ ನದಿಯಲ್ಲಿ 24 ಮೃತದೇಹಗಳು ಪತ್ತೆಯಾಗಿದೆ. ಇದುವರೆಗೂ ಬರೋಬ್ಬರಿ 200 ಮೃತದೇಹಗಳು ಪತ್ತೆಯಾಗಿದ್ದು, 200 ಮೃತದೇಹದ ಪೈಕಿ 100 ಮೃತದೇಹದ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಮೊದಲೇ ಹೇಳಿದಾಗೆ ದುರಂತ ಹೆಂಗಿದೆ ಅಂತ ಅಂದ್ರೆ, ಹಲವು ಶವಗಳನ್ನ ಗುರುತಿಸೋದಕ್ಕೆ ತಮ್ಮವರೇ ಯಾರೂ ಇಲ್ಲ, ಯಾರೂ ಉಳಿದಿಲ್ಲ. ಈಗೇನು ಅಲ್ಲಿ ಹಲವು ಕಡೆ ಹೇಗಿರುತ್ತೆ, ಇಲ್ಲಿ ಚಿಕ್ಕಪ್ಪನ ಮನೆ, ದೊಡ್ಡಪ್ಪನ ಮನೆ, ಅಕ್ಕನ ಮನೆ, ತಂಗಿ ಮನೆ ಅಂತ ಹೇಳ್ಕೊಂಡು ಎಲ್ಲ ಒಂದು ವಟಾರ ಅಥವಾ ಪಕ್ಕ ಅಥವಾ ಒಂದು ಊರಿನಲ್ಲಿ ಇರುತ್ತವೆ. ಅಂಥ ಮನೆಗಳೆಲ್ಲ ಕೊಚ್ಕೊಂಡು ಹೋದಂಥ 2 ಊರುಗಳೇ ಕಣ್ಮರೆ ಆಗಿರುವಂಥ ಕಾರಣಕ್ಕಾಗಿ ಅಂಥ ಮನೆಗಳೇ ಕೊಚ್ಕೊಂಡು ಹೋದಂಥ ಸಂದರ್ಭದಲ್ಲಿ ಯಾರಿದ್ದಾರೆ ಈಗ ಗುರುತಿಸೋಕ್ಕೆ, ಅಥವಾ ಮಿಸ್ಸಿಂಗ್ ಆಗಿದ್ದಾರೆ ಮತ್ತೊಂದು ಹೇಳೋಕೆ ಯಾರಿದ್ದಾರೆ? ಏನೋ ಅಕ್ಕಪಕ್ಕದ ಊರಿನಲ್ಲಿದ್ದಂಥವ್ರು, ಬಚಾವಾದಂಥವ್ರು ಅಂಥವ್ರು ಬಂದು ಹೇಳ್ತಾ ಇದ್ದಾರೆ, ಈ ಮನೆಗಳಲ್ಲಿ ಇಂಥವ್ರು ಇದ್ರು, ಆ ಮನೆ ನೋಡಿ ಇಲ್ಲಿತ್ತು ಅದು, ಆಮೇಲೆ ಇಲ್ಲಿತ್ತು ಅದು ಅಂತ ಹೇಳೋಕ್ಕೂ ಕೂಡ ಆ ಭೂಮಿಯ ಸ್ಟ್ರಕ್ಚರೇ ಚೇಂಜ್ ಆಗೋಗಿದೆ. ಸೊ ಈ ಥರ ಅಂತ ದುರಂತಗಳು ಆ ಭಾಗದ ಜನರನ್ನ ಕಂಗೆಡಿಸ್ಬಿಟ್ಟಿದೆ. ರಕ್ಷಣಾ ಕಾರ್ಯಾಚರಣೆಯು ಕೂಡ ಬಹಳ ದೊಡ್ಡ ಸವಾಲಾಗಿದೆ. ಯಾರಾದರೂ ಬದುಕುಳಿದಿದ್ರೆ ಅಂಥವ್ರಿಗೆ ಕೂಡಲೇ ಅವರುಗಳನ್ನ ಪ್ರಾಥಮಿಕ ಚಿಕಿತ್ಸೆ ಕೊಡಿಸು ಬದುಕುಳಿಯುವಂಥ ನಿಟ್ಟಿನಲ್ಲಿ ಫಸ್ಟ್ ಏಡು ಮತ್ತೊಂದು ಎಲ್ಲ ವ್ಯವಸ್ಥೆ ಕೂಡ ಬಹಳ ಜೋರಾಗಿ ನಡೆದಿದೆ ಅಲ್ಲಿ. ಆಮೇಲೆ ಹಲವು ಕಡೆ ದುರಂತ ನಡೆದಂಥ ಸ್ಥಳಕ್ಕೆ ಹೋಗೋದು ಕೂಡ ಬಹಳ ಕಷ್ಟ ಆಗಿದೆ.